ಟೂರಿಸಂ ಬೂಮ್ ಇಂದ ತುಂಬಾ ಜಾಬ್ಸ್ ಕೂಡ ಕ್ರಿಯೇಟ್ ಆಗಿದೆ. Jobs rise, nature falls. Unsustainable? ಕರ್ನಾಟಕ ಟೂರಿಸಂ ಪಾಲಿಸಿ 2024-2029 ಪ್ರಕಾರ ನೋಡಿದ್ರೆ ಅವ್ರ ಟಾರ್ಗೆಟ್ ಬಂದು 1.5 lakh ಜಾಬ್ಸ್ ಕ್ರಿಯೇಟ್ ಮಾಡಬೇಕು ಅನ್ನೋದು. ಈ ಹೋಮ್ ಸ್ಟೇ ಇಂದ ಯಾರ್ಯಾರು ಬೆನಿಫಿಟ್ ಆಗ್ತಾರೆ ಅನ್ನೋದು ನೋಡೋಣ. ಫಸ್ಟ್ ಬಂದು ಲೋಕಲ್ ಫ್ಯಾಮಿಲೀಸ್ ಈ ತರ ಟೆಂಟ್ ಕೊಟ್ಟು ರೆಂಟ್ ತಗೊಂಡು ಆ ತರ ಅವ್ರು ಬೆನಿಫಿಟ್ ಆಗ್ತಾರೆ. ನೆಕ್ಸ್ಟ್ ನೋಡಿದ್ರೆ ಟ್ಯಾಕ್ಸಿ ಡ್ರೈವರ್ಸ್ ಅವ್ರು ಬೆನಿಫಿಟ್ ಆಗ್ತಾರೆ. ಮತ್ತೆ ಈ ಟೂರಿಸ್ಟ್ ಗೈಡ್ಸ್ ಜಾಗ ಎಲ್ಲ ತೋರಿಸ್ತಾರಲ್ಲ ಅವ್ರು ಬೆನಿಫಿಟ್ ಆಗ್ತಾರೆ. ಮತ್ತೆ ಅಲ್ಲಿರೋ ಫಾರ್ಮರ್ಸ್ ವ್ಯವಸಾಯ ಮಾಡ್ತಾ ಇರ್ತಾರಲ್ಲ ಅವ್ರು ಕೂಡ ಬೆನಿಫಿಟ್ ಆಗ್ತಾರೆ. ಮತ್ತೆ ಮಹಿಳೆಯರು ಈ ಕಾಫಿ ಎಲ್ಲ ಸೇಲ್ ಮಾಡ್ತಾ ಇರ್ತಾರೆ, ಜೇನುತುಪ್ಪ ಮಾಡ್ತಾ ಇರ್ತಾರೆ, ಹ್ಯಾಂಡಿಕ್ರಾಫ್ಟ್ ಮಾಡ್ತಾ ಇರ್ತಾರೆ, ಅವರೆಲ್ಲ ಕೂಡ ಬೆನಿಫಿಟ್ ಆಗ್ತಾರೆ. ಊರುಗಳಿರೋ ಹೋಮ್ ಸ್ಟೇ ಓನರ್ಸ್ ಎಷ್ಟು ಸಂಪಾದಿಸ್ತಾರೆ ಅಂದ್ರೆ ತಿಂಗಳಿಗೆ 2 ಇಂದ 3 ಲಕ್ಷವರೆಗೂ ಸಂಪಾದಿಸ್ತಾರೆ ಪೀಕ್ ಸೀಸನ್ ಅಲ್ಲಿ. ಆದ್ರೆ ಇಲ್ಲೊಂದು ಪ್ರಾಬ್ಲಮ್ ಇದೆ. ಅದೇ ಕೂರ್ಗಳಿರೋ ಕಾಫಿ ಪ್ಲಾಂಟೇಶನ್ ಫಾರ್ಮರ್ಸ್ ನೋಡಿದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಈ ಟೂರಿಸ್ಟ್ ಬರೋದೆಲ್ಲ ಜಾಸ್ತಿ ಆಗಿದ್ದಾರೆ, ಅದರಿಂದ ವಾಟರ್ ಶಾರ್ಟೇಜ್ ಇದೆ, ನೀರ್ ಬಂದು ತುಂಬಾ ಕಮ್ಮಿ ಆಗ್ತಾ ಇದೆ. ಈ ಬೇಸಿಗೆಗಾಲಲ್ಲಿ ನೋಡಿದ್ರೆ ಸಿಚುವೇಶನ್ ತುಂಬಾ ಮೋಸವಾಗಿರುತ್ತೆ. ಟೂರಿಸಂ ಇಂದ ಕಾಸು ಬರ್ತಾ ಇದೆ, ಆದ್ರೆ ಅಲ್ಲಿರೋ ಫಾರ್ಮರ್ಸ್ ಏನ್ ಹೇಳ್ತಾರೆ ಅಂದ್ರೆ ಕಾಸೇನೋ ಬರ್ತಾ ಇದೆ, ಆದ್ರೆ ಇಲ್ಲಿರೋ ನೀರ್ ಕಮ್ಮಿ ಆಗ್ತಾ ಇದೆ, ನೆಲ ಹಾಳಾಗ್ತಾ ಇದೆ, ತುಂಬಾ ಕಡೆ ಹೋಮ್ ಸ್ಟೇಸ್ ಕಟ್ಟಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ, ಮತ್ತೆ ನಮ್ಗೆ ನೆಮ್ಮದಿ ಇಲ್ದಿರ ಮಾಡ್ತಾ ಇದ್ದಾರೆ ಅಂತ ಅವ್ರ ಒಪಿನಿಯನ್ ಇದೆ. ಈ ತರ ನೇಚರ್ ಏನ ಸಫರ್ ಆದ್ರೆ ಈ ಕ್ರಿಯೇಟ್ ಆಗಿರೋ ಜಾಬ್ಸ್ಗೆಲ್ಲ ಗ್ಯಾರಂಟಿನೇ ಇರಲ್ಲ. ಯಾಕಂದ್ರೆ ಜನರು ಯಾರು ಅಲ್ಲೋಗಿ ನೋಡಲ್ಲ, ಯಾಕಂದ್ರೆ ಜನರು ಹೋಗೋದೇ ನೇಚರ್ ನೋಡಕ್ಕಲ್ವಾ. ನಿಮ್ಗೆ ಏನ್ ಅನ್ಸುತ್ತೆ? ಈ ಜಾಬ್ಸ್ ಎಲ್ಲ ಹಂಗೆ ಇರತ್ ಅನ್ಕೊಂತೀರಾ? ಪರಿಸರ ಹಾಳಾಗ್ತಿದ್ರೆ ಕೂಡ ಜಾಬ್ಸ್ ಹಂಗೆ ಇರತ್ ಅನ್ಕೊಂತೀರಾ? ಈ ಇನ್ಕಮ್ ಬರ್ತಾ ಇರೋ ಇನ್ಕಮ್ ಬಂದು ನಿಮ್ಗೆ ವರ್ತ್ ಅನ್ಸತ್ತಾ? ನೀರ್ ಕಮ್ಮಿ ಆದ್ರೂ ಪರವಾಗಿಲ್ಲ, ನಮ್ಗೆ ಇನ್ಕಮ್ ಬೇಕು, ಇನ್ಕಮ್ ಬರೋದು ಒಳ್ಳೇದು ಅನ್ಸುತ್ತಾ ನಿಮ್ಗೆ?